ಮೊದಲನೇ ಕಾರಣ ಕನ್ನಡದವಳು ಅಂತ, ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಅವ್ರ ಕಣ್ಣಲ್ಲಿರೋ ಹೊಳಪು ಯಾವುದೂ ಕಮ್ಮಿ ಆಗಿಲ್ಲ. ನಾನು ನೋಡಿದಾಗೆಲ್ಲ ಅದೇ ಪ್ರೀತಿ ಇರುತ್ತೆ. ಅದೇ ಹಲೋ ಸರ್. ಹಾಯ್ ಅಶೋಕ್ ಅವರೇ, ನಿಮ್ಮ ಮೇಲೆ ಅಟ್ಯಾಕ್ ಆಯ್ತಂತೆ. ಜೈಲರ್ ಹತ್ರ ನಿಮ್ಮ ವಿಷಯನೇ ಮಾತಾಡ್ತಿದ್ದೆ. ಆಗ ವಾರ್ಡನ್ ಬಂದು ಹೇಳಿದ್ರು, ಸ್ವಲ್ಪ ಗಾಬರಿ ಆಯಿತು. ಏನಪ್ಪ ಇದು ರಿಲೀಸ್ ಆಗೋ ಟೈಮಲ್ಲಿ ಹೀಗಾಯ್ತಲ್ಲ ಅಂತ. ನಿಮಗೇನು ಆಗಿಲ್ಲ ಅಂತ ಗೊತ್ತಾದ ತಕ್ಷಣ ಸಮಾಧಾನ ಆಯಿತು. ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡಿದ್ರು, ಬಚಾವಾದ್ರು ಅಂತ ಹೇಳಿದ್ರು. ಸರ್, ನಾನು ಯೂಶಲಿ ನನ್ನ ಮುಂದೆ ಏನು ನಡೆಯುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಹಿಂದೆ ನನ್ನ ಸುತ್ತಮುತ್ತ ಏನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಜಾಸ್ತಿ ಗಮನ ಹರಿಸ್ತೇನೆ. ನನ್ನ ಸುತ್ತ 360 ಡಿಗ್ರಿಲಿ ಕಣ್ಣು ಹಾಯಿಸ್ತಾ ಇರ್ತೇನೆ. ನನ್ನನ್ನು ಹೊಡೆಯೋದು ಅಷ್ಟು ಸುಲಭ ಅಲ್ಲ ಸರ್. ಸ್ವಲ್ಪ ಸರ್ವೈವಲ್ ಇನ್ಸ್ಟಿಂಕ್ಟ್ ಜಾಸ್ತಿನೇ ಇದೆ. ವೆರಿ ಗುಡ್, ಹಾಗೇ ಇರಬೇಕು. ಪೊಲೀಸ್ ಟ್ರೈನಿಂಗಲ್ಲಿ ನಮಗೆ ಇದನ್ನೇ ಹೇಳ್ಕೊಡೋದು. ಈಗ ವಿಷಯಕ್ಕೆ ಬರೋಣ. ಆರ್ಮ್ಸ್ ಆಕ್ಟಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡಿದ್ರಲ್ಲಿ ನಿಮ್ದೇನೂ ತಪ್ಪಿಲ್ಲ ಅಂತ ನನಗೆ ಗೊತ್ತಾಗಿದೆ. ಇದ್ರ ಹಿಂದೆ ಊರ್ಮಿಳ ಕೈವಾಡ ಇದೆ ಅಂತನೂ ನನಗೆ ಚೆನ್ನಾಗಿ ಗೊತ್ತಾಗಿದೆ. ಒಂದು ಬಲವಾದ ಸಾಕ್ಷಿ ಬೇಕು ಅಷ್ಟೇ. ಅದ್ರ ಹುಡುಕಾಟದಲ್ಲೇ ಇದ್ದೀನಿ. ಆಕ್ಚುಲಿ ನೀವು ಅರೆಸ್ಟ್ ಆದ ದಿನ ಏನಾಯ್ತು? ಆ್ಯಕ್ಚುಲಿ ಅವತ್ತು ಓನರ್ ನಮ್ಮನ್ನು ಮನೆಯಿಂದ ಆಚೆ ಹಾಕಿದ್ರು ಸರ್. ಮನೆ ಹುಡುಕಾಡ್ತಲ್ಲಿದ್ವಿ. ನಮ್ಮ ಹತ್ರ ಅಡ್ವಾನ್ಸ್ ಕೊಡೋಕ್ಕೂ ₹1 ದುಡ್ಡಿರಲಿಲ್ಲ. ಹಾಗಾಗಿ ಹಣ ಸಹಾಯ ಕೇಳೋಣ ಅಂತ ಫ್ರೆಂಡ್ ಹತ್ರ ಹೋದೆ. ನಿಮ್ಮ ಫ್ರೆಂಡ್ ಡೀಟೇಲ್ ಸ್ವಲ್ಪ ಹೇಳಿ. ಅವನ ಹೆಸರು ಸ್ವರೂಪ್ ಅಂತ. ಸ್ಕ್ರಾಪ್ ಬಿಸ್ನೆಸ್ಸು ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾನೆ. ಮಾಗಡಿ ರೋಡಲ್ಲಿ ಅಂಗಾಳಮ್ಮನ ದೇವಸ್ಥಾನ ಇದೆಯಲ್ಲ, ಅದ್ರ ಹಿಂದ್ಗಡೆನೇ ಅವ್ರ ಮನೆ. ಸ್ವಲ್ಪ ಪೊಲಿಟಿಕಲ್ ಓಡಾಟನೂ ಜಾಸ್ತಿ ಇದೆ. ಅಲ್ಲಿ ಹೋಗ್ಬಿಟ್ಟು ಸ್ವರೂಪ್ ಅಂತ ಯಾರ ಹತ್ರ ಕೇಳಿದ್ರು ಸಾಕು, ಹೇಳ್ತಾರೆ. ಆಯ್ತು, ನಾನು ನೋಡ್ಕೊತೀನಿ ಬಿಡಿ. ಹೌದು, ಅವನಿಗೂ ಊರ್ಮಿಳಗೂ ಏನು ಲಿಂಕು? ಅದು ನಂಗೆ ಗೊತ್ತಿಲ್ಲ ಸರ್. ಸರಿ, ಅದು ನಾನು ವಿಚಾರಿಸ್ಕೊತೀನಿ ಬಿಡಿ. ನೀವಿನ್ಮೇಲೆ ಸ್ವಲ್ಪ ಹುಷಾರಾಗಿರ್ಬೇಕು. ಅಥವಾ ಜೈಲರ್ ಹತ್ರ ಮಾತಾಡಿ ನಿಮ್ಮನ್ನು ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಅಪ್ಲಿಕೇಶನ್ ಕೊಡಿಸ್ಲಾ? ಬೇಡ ಬಿಡಿ ಸರ್. ನನಗೀಗಾಗಲೇ ಕೊಟ್ಟಿರೋ ಏಟ್ಗೆ ಯಾರು ಸದ್ಯದ ಮಟ್ಟಿಗೆ ನನ್ನ ತಂಟೆಗೆ ಬರೋಕ್ಕೆ ಕಾಣಿಸ್ತಿಲ್ಲ. ನನ್ನನ್ನು ಸಾಯಿಸ್ಬೇಕು ಅಂತ ಅಂದ್ಕೊಂಡಿರೋರೆಲ್ಲ ಈಗಾಗಲೇ ಹಾಸ್ಪಿಟಲ್ಗೆ ಸೇರಿರಬೇಕು ಅಲ್ವಾ? ಇದು ರಾವಣ್ ಕಡೆಯವ್ರದ್ದೇ ಕೆಲಸ ಇರಬೇಕು. ಹೌದು ಸರ್. ರಾವಣ್ ಕಡೆ ಹುಡುಗರನ್ನ ಆ ಗುಂಪಲ್ಲಿ ನಾನು ನೋಡಿದೆ. ನಾನು ಒಳಗಡೆ ಬರುವಾಗ ರಾವಣ್ ಅವ್ರ ಚಿಕ್ಕಮ್ಮ ಜೈಲು ಒಳಗಡೆಯಿಂದ ಹೊರಗಡೆ ಹೋಗೋದನ್ನ ನಾನು ನೋಡಿದೆ, ಮಾತಾಡಿದೆ ಕೂಡ. ಅವ್ರು ಬಂದ ಮೇಲೆ ಅಟ್ಯಾಕ್ ಆಗಿದೆ ಅಂದರೆ ಖಂಡಿತ ಅವ್ರ ಕಡೆ ಕೈವಾಡ ಇದ್ದೇ ಇರುತ್ತೆ. ಇದನ್ನು ಇನ್ವೆಸ್ಟಿಗೇಟ್ ಮಾಡ್ತೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ.
ಶಿವಗಾಮಿ ಮೇಡಮ್ ಹತ್ರನೂ ನಾನು ಮಾತಾಡಿದ್ದೀನಿ. ಆದಷ್ಟು ಬೇಗ ನೀವು ಬಿಡುಗಡೆ ಆಗೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಅಲ್ಲಿವರೆಗೂ ಸ್ವಲ್ಪ ಹುಷಾರಾಗಿರಿ. ಶೋರ್ ಸರ್. ಅಕ್ಕ, ನಾ ಜೈಲಿಂದ ಆಚೆ ಬಂದಾಗ ಏನಾಯ್ತು ಗೊತ್ತಾ? ಏನಾಯ್ತು? ಆ SI ಪಾರ್ಥಸಾರಥಿ ಎದುರುಗಡೆ ಸಿಕ್ದ. ಏನ್ ಮೇಡಮ್ ತಾವಿ ಕಡೆ? ನಮ್ಮವ್ರು ನೋಡೋದಿತ್ತು, ಅದಕ್ಕೆ ಬಂದಿದ್ದೆ. ನಿಮ್ಮವರು ಅನ್ಸ್ಕೊಂಡವರು ರಾವಣ್ ಅವರು. ಅವ್ರು ಇವಾಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದಾರಲ್ಲ. ನಮ್ಮವ್ರು ಅಂದ್ರೆ ಬರೀ ರಾವಣ್ ಮಾತ್ರನೇನಾ? ಬೇರೆ ಇನ್ಯಾರು ಇರಲ್ವಾ? ನಿಮಗೆ ರಾವಣ್ ಮಾತ್ರ ಅಲ್ಲ, ಬೇರೆ ಕ್ರಿಮಿನಲ್ಸು ಪರಿಚಯ ಇರ್ತಾರೆ ಬಿಡಿ. ಏನ್ ಜೈಲು ಅಂದ್ರೆ ಬರೀ ಕ್ರಿಮಿನಲ್ಸೇ ಒಳಗಡೆ ಇರ್ತಾರಾ? ಪೊಲೀಸ್ ಇರಲ್ವಾ? ಇರ್ತಾರೆ. ಪೊಲೀಸ್ನವರು ನಿಮ್ ಜೊತೆ ಸೇರ್ಕೊಂಡು ಅವರು ಕ್ರಿಮಿನಲ್ಸ್ಗಳಾಗ್ಬಿಡ್ತಾರೆ. ವಾಟ್ ಯು ಮೀನ್? ಐ ಮೀನ್ ನೀವು ಅನ್ಕೊಂಡಿರೋ ಮೀನೆ. ರಾವಣ್ ಇಲ್ಲಿಲ್ವಲ್ಲ, ನೀನ್ ಯಾಕೆ ಇಲ್ಲಿ ಬಂದಿದ್ಯಾ ಅಂತ ಕೇಳ್ತಾನೆ ನನ್ಗೆನೆ. ನಾನ್ ನಮ್ಮ ಹುಡುಗ್ರನ್ನ ನೋಡಕ್ ಬಂದಿದ್ದೀನಿ ಅಂತ ಮುಖದ ಮೇಲೆ ಹೊಡೆದಂಗೆ ಹೇಳ್ ಬಂದಿದ್ದೀನಿ. ಅಕ್ಕ, ನನಗನ್ಸತ್ತೆ ಈ ಶಿವಗಾಮಿನೇ ಕಳ್ಸಿರ್ಬೇಕು ಅವನನ್ನ. ಆಫ್ಟರ್ ಆಲ್ ಒಬ್ಬ ಇನ್ಸ್ಪೆಕ್ಟರ್ ಪರಿಚಯ ಇದ್ದಾನೆ ಅಂತ ಇವಳು ಹೀಗಾಡ್ತಿದ್ದಾಳೆ. ನನ್ನ ಕಾಂಟ್ಯಾಕ್ಟ್ಸ್ ಬಗ್ಗೆ ಅವಳಿಗಿನ್ನ ಗೊತ್ತಿಲ್ಲ ಅನ್ಸುತ್ತೆ. ವೈನಿಯವರ ಗೊತ್ತಿಲ್ಲ ಅಂದ್ರೆ ಒಂದು ಕೆಲಸ ಮಾಡ್ರಿ, ನಿಮ್ಮ ಮೊಬೈಲ್ನಾಗಿರೋ ಎಲ್ಲ ಕಾಂಟ್ಯಾಕ್ಟ್ ಲಿಸ್ಟ್ನ ಆಕಿ ಕೊಟ್ಟು ಕಳಿಸ್ಬಿಡ್ರಿ. ಆಕಿ ಚೆಕ್ ಮಾಡಿ ಕಳಿಸ್ಬಿಡ್ತಾಳ. ಶಿವಗಾಮಿ, 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 ಅದೇನ್ ಕೆಲಸ ಮಾಡ್ತಿದ್ರು ಬಿಟ್ ಬಾ ಇಲ್ಲಿ. ಏನ್ ಅಷ್ಟೊಂದು ಅರ್ಜೆಂಟಾಗಿ ಕರಿತಾ ಇದ್ದೀರಲ್ಲ? ಆ ಪಾರ್ಥ ಸಾರಥಿನ ನೀನ ಜೈಲ್ ಹತ್ರ ಕಳ್ಸಿರೋದು? ಇಲ್ವಲ್ಲ. ಸುಳ್ಳು ಹೇಳ್ಬೇಡ. ಈ ವಿಚಾರದಲ್ಲಿ ಸುಳ್ಳು ಹೇಳೋ ಅವಶ್ಯಕತೆ ಏನಿದೆ ನನಗೆ? ಹೌದು, ನಾನೇ ಕಳ್ಸಿದ್ದು ಅಂತ ಹೇಳಿದ್ರು ನೀವೇನ್ ಮಾಡಕ್ಕಾಗತ್ತೆ? ಹೌದಾ? ನನ್ನಿಂದ ಏನ್ ಮಾಡಕ್ಕಾಗತ್ತೆ ಅಂತ ತೋರಿಸ್ಲಾ? ಒಬ್ಬ ಇನ್ಸ್ಪೆಕ್ಟರ್ ಪರಿಚಯ ಅಂತ ಇಷ್ಟೆಲ್ಲ ಅಹಂಕಾರದಲ್ಲಿ ಮಾತಾಡ್ತೀಯ ನೀನು? ನನಗೆ ಕಮಿಷನರೇ ಪರಿಚಯ ಅಂದ್ರೆ ನಾನು ಹೇಗೆಲ್ಲ ಮಾತಾಡಬೇಡ.